Hello guys, welcome back to my channel. Today I'm going to start with 2024 Managerial Accounting. BCU ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ, ಆ ಕ್ವಶನ್ ನ ಸಾಲ್ವ್ ಮಾಡ್ತಾ ಹೋಗೋಣ. ನಿಮಗೆ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡಿದೆ ಗೊತ್ತಾ. ದೇರ್ ಆರ್ ಗಿವನ್ ಸಮ್ ವ್ಯಾಲ್ಯೂಸ್, ನಾವು ಏನೇನು ಕೊಡಿದ್ದೇನೆ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಅಂತ ಕನ್ಫ್ಯೂಷನ್ ಮಾಡ್ಕೊಂತಾರೆ. ಡೆಬಿಟ್ ಸೈಡ್ ಬಂದ್ರೆ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಅಲ್ಲಿ ಕೊಟ್ಟರೆ ದಟ್ ಈಸ್ ಕರೆಕ್ಟ್. ಏನೇನು ಡೆಬಿಟ್ ಸೈಡ್ ಅಲ್ಲಿ ಕೊಡ್ತಾನೆ ಅದು ಬಂದು ಅಸೆಟ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ. ಕ್ರೆಡಿಟ್ ಸೈಡ್ ಅಲ್ಲಿ ಕೊಡೋದು ಲಯಬಿಲಿಟೀಸ್ ಮತ್ತೆ ಇನ್ಕಮ್ಸ್ ಆಗುತ್ತೆ. ಬಟ್ ಇವನು ಬ್ಯಾಲೆನ್ಸ್ ಶೀಟ್ ಕೊಟ್ಟಿಲ್ಲ, ಇಲ್ಲಿ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಅಷ್ಟೇ ಕೊಟ್ಟಿರೋದು. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ರಿ. ನಿಮ್ಗೆ ಏನೇನು ಎಕ್ಸ್ಪೆನ್ಸಸ್ ಯಾವ್ದು ಅಸೆಟ್ಸ್ ಲಯಬಿಲಿಟೀಸ್ ಬರುತ್ತೆ ಈಸಿಯಾಗಿ ರೆಕಾರ್ಡ್ ಮಾಡ್ತಾ ಹೋಗೋಣ. ಅಂಡ್ ನಾನು ಫಾರ್ಮೆಟ್ ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಅಗೇನ್ ಎಕ್ಸ್ಪ್ಲೇನ್ ಮಾಡಲ್ಲ, ಜಸ್ಟ್ ಒಂದು ರೀಕಾಲ್ ಮಾಡ್ಬಿಡ್ತೀನಿ. ನಿಮ್ಗೆ ಏನ್ ಕೊಟ್ಟಿದ್ದಾನೆ, ಫಸ್ಟ್ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಕೊಡ್ತಾನೆ ಅಂಡ್ ಅದರ್ ಇನ್ಕಮ್. ಅಂಡ್ ಇವೆರಡು ಟೋಟಲ್ ಮಾಡಿದ್ರೆ ರೆವಿನ್ಯೂ ಫ್ರಮ್ ಆಪರೇಷನ್ ಸೇಲ್ಸ್ ಬರುತ್ತೆ, ಎನಿ ರಿಟರ್ನ್ಸ್ ಇದೆ ಡಿಡಕ್ಟ್ ಮಾಡ್ತೀವಿ, ಅಂಡ್ ಅದರ್ ಇನ್ಕಮ್ಸ್ ಯಾವ್ದಾದ್ರು ರೆಕಾರ್ಡ್ ಮಾಡ್ತೀವಿ, ಟೋಟಲ್ ರೆವಿನ್ಯೂ ಸಿಗುತ್ತೆ. ಅಂಡ್ ಎಕ್ಸ್ಪೆನ್ಸಸ್ ಅಲ್ಲಿ ಡಿಪ್ರಿಸಿಯೇಷನ್, ಫಿನಾನ್ಸ್ ಕಾಸ್ಟ್, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್, ಚೇಂಜಸ್ ಇನ್ ಇನ್ವೆಂಟರೀಸ್, ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ಸಿಕ್ಕಿದ್ಮೇಲೆ ನಿಮಗೆ ಪ್ಲಸ್ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮಾಡ್ತೀವಿ. ಟ್ಯಾಕ್ಸ್ ಏನಾದ್ರು ಇದ್ರೆ ರೆಕಾರ್ಡ್ ಮಾಡ್ತೀವಿ, ಬಟ್ ದೇರ್ ಆರ್ ನಾಟ್ ಗಿವನ್, ಏನು ರೆಕಾರ್ಡ್ ಮಾಡಲ್ಲ. ಅಂಡ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಇದನ್ನ ದಿಸ್ ಅಮೌಂಟ್ ಹ್ಯಾವ್ ಟು ಕ್ಯಾರಿ ಫಾರ್ವರ್ಡ್ ಟು ಇಯರ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಅಂಡ್ ಬ್ಯಾಲೆನ್ಸ್ ಶೀಟ್ ಬಂದ್ರೆ ಫಸ್ಟ್ ಒನ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್. ಓಕೆ, ಅದ್ರಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ. ಏನಾದ್ರು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಕಾಲ್ಸ್ ಇನ್ ಅರಿಯರ್ಸ್ ಡಿಡಕ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಡೈರೆಕ್ಟ್ ಶೇರ್ ಕ್ಯಾಪಿಟಲ್ ರೆಕಾರ್ಡ್ ಮಾಡ್ತೀವಿ. ಅಂಡ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಯಾವ್ದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದೆ ರೆಕಾರ್ಡ್ ಮಾಡ್ತೀವಿ. ಅಂಡ್ ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಸಿಗುತ್ತೆ. ಅಸೆಟ್ಸ್ ಸೈಡ್ ಅಲ್ಲಿ ನಾನ್ ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್, ಟೂ ಟೈಪ್ಸ್ ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್, ಅಂಡ್ ಕರೆಂಟ್ ಅಸೆಟ್ಸ್ ಯಾವ್ದಿದ್ರೆ ರೆಕಾರ್ಡ್ ಮಾಡ್ತೀವಿ. ಇದು ಫಾರ್ಮೆಟ್. ಇಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್. ಒನ್ ಬೈ ಒನ್ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ, ಬಿಕಾಸ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅಗೇನ್ ನಾನು ಫಾರ್ಮೆಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಒನ್ ಪರ್ಚೇಸಸ್, ದೇರ್ ಆರ್ ಗಿವನ್ ಫಾರ್ 18,50,000. ಪರ್ಚೇಸ್ ಎಲ್ಲಿ ಬರುತ್ತೆ, ಇಟ್ಸ್ ಕಮ್ಸ್ ಅಂಡರ್ ಎಕ್ಸ್ಪೆನ್ಸಸ್. ಏನಾದ್ರು ರಿಟರ್ನ್ ಇದ್ರೆ ಡಿಡಕ್ಟ್ ಮಾಡ್ಬೇಕಾಗತ್ತೆ. ಪರ್ಚೇಸಸ್ 18,50,000. ದಿಸ್ ಇಸ್ ಅನ್ ಎಕ್ಸ್ಪೆನ್ಸಸ್. ನಾನು ಒನ್ ಬೈ ಒನ್ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ವೇಜಸ್, ದಿಸ್ ಇಸ್ ಆಲ್ಸೋ ಎಕ್ಸ್ಪೆನ್ಸಸ್. 8,48,650 ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ನಾನು ನೋಟ್ ಏನು ತಗೊಳಲ್ಲ, ಡೈರೆಕ್ಟ್ ಆಗಿ ಇಲ್ಲೇ ರೆಕಾರ್ಡ್ ಮಾಡ್ತಾ ಹೋಗ್ತೀನಿ. ವೇಜಸ್ ಬಂದು 8,48,650. ನೆಕ್ಸ್ಟ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ದೇರ್ ಆರ್ ಗಿವನ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. That is also comes under here only. Yeah. Manufacturing expenses 1,31,150. Right, 1,31,150. Next, salaries also comes under expenses, 1,40,000. Salaries, but it comes under employee benefit expenses. Salaries, because no director fees, so salaries ಯಾವ್ದೇ ಬಂದ್ರೆ employee benefit expenses ಬರುತ್ತೆ. ಎಂಪ್ಲಾಯೀಸ್ ಕೊಡ್ತೀವಿ 1,40,000. Done. ನೆಕ್ಸ್ಟ್ ಒನ್ ಬ್ಯಾಡ್ ಡೆಟ್ಸ್ 21,100 ಕೊಟ್ಟಿದ್ದಾನೆ. ಇದು ಬ್ಯಾಡ್ ಡೆಟ್ಸ್ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದಲ್ಲ, ಬಟ್ ದೇರ್ ಆರ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಅಲ್ಲೇ ಕೊಟ್ಟಿದ್ದಾನೆ. ಎಷ್ಟು 21,100. ಯು ಕ್ಯಾನ್ ಟೇಕ್ ಹಿಯರ್ ಓನ್ಲಿ ಬ್ಯಾಡ್ ಡೆಟ್ಸ್, but you can take an inner column because there is an adjustment for the bad debts. 21,100. See here, there is an adjustment for the bad debts. You could then make a provision for doubtful debts. Later on the Kovana. Next one, bad debts over. Next one, ನಾನು ಫಸ್ಟ್ ಕ್ರೆಡಿಟ್ ಡೆಬಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀನಿ. ದೆನ್ ಐ ಮೂವ್ ಆನ್ ಟು ಕ್ರೆಡಿಟ್ ಸೈಡ್. ಯಾವುದು ಎಂಟ್ರೀಸ್ ಬಿಟ್ಟು ಹೋಗಲ್ಲ. ಡೈರೆಕ್ಟರ್ ಫೀಸ್ 67,250. ಡೈರೆಕ್ಟರ್ ಫೀಸ್ ಇಸ್ ಕಮ್ಸ್ ಅಂಡರ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ರೈಟ್, ಡೈರೆಕ್ಟರ್ ಫೀಸ್ ಬಂದು ನಿಮಗೆ 29,600, ಐ ಥಿಂಕ್ ಸೊ 29,600. ಡೈರೆಕ್ಟರ್ ಫೀಸ್ ಓವರ್, ಸಾರಿ 67,250. 67,250. ನೆಕ್ಸ್ಟ್ ಒನ್ ಡಿಬೆಂಚರ್ ಇಂಟ್ರೆಸ್ಟ್ ಪೇಯ್ಡ್. ಡಿಬೆಂಚರ್ ಇಂಟ್ರೆಸ್ಟ್ ಪೇಯ್ಡ್ ಕೊಟ್ಟಿದ್ದಾನೆ 90,000. ಇಟ್ಸ್ ಕಮ್ಸ್ ಅಂಡರ್ ಎಕ್ಸ್ಪೆನ್ಸಸ್, ಬಟ್ ಯಾವ್ದ್ರಲ್ಲಿ ಬರುತ್ತೆ, ಫಿನಾನ್ಸ್ ಕಾಸ್ಟ್ ಅಲ್ಲಿ ಬರುತ್ತೆ. ಡಿಬೆಂಚರ್ ಇಂಟ್ರೆಸ್ಟ್ ಪೇಯ್ಡ್
Debenture interest paid 90,000. Debenture interest paid is over. ನೆಕ್ಸ್ಟ್ ಒಂದು ಕಾಲ್ಸ್ ಇನ್ ಅರೇಸ್ ಏನಂದ್ರೆ ಶೇರ್ ಕ್ಯಾಪಿಟಲ್ ಅಲ್ಲಿ ಕಾಲ್ಸ್ ಇನ್ ಅರೇಸ್ ನ ಡಿಡಕ್ಟ್ ಮಾಡಬೇಕಾಗುತ್ತೆ. ಬಟ್ ಶೇರ್ ಕ್ಯಾಪಿಟಲ್ ನಮ್ಗೆ ಇನ್ನೂ ಗೊತ್ತಿಲ್ಲ, ಇಲ್ಲಿ ರೆಕಾರ್ಡ್ ಮಾಡ್ಕೊಂಡ್ರಣ ಲೇಟರ್ ಆನ್ ವಿಲ್ ರೀಚ್ 75,000. ಇದು ಮೈನಸ್ ಮಾಡ್ಬೇಕಾಗತ್ತೆ. I'll take in inner column share capital value ಏನಾಗುತ್ತೆ ಅದನ್ನ ಡಿಡಕ್ಟ್ ಮಾಡ್ತೀವಿ. Now move on to the question. Calls in areas. Next, plant and machinery. Plant and machinery ಏನು ಅಸೆಟ್ಸ್. ಇದರಲ್ಲಿ ಅಸೆಟ್ಸ್ ಅಲ್ಲಿ ಟೂ ಟೈಪ್ಸ್ ಬರುತ್ತೆ, ಫಿಕ್ಸ್ಡ್ ಅಸೆಟ್ಸ್, ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್. ಬಟ್ ಅದು ಟ್ಯಾಂಜಿಬಲ್ ಬರುತ್ತಾ ಇಂಟ್ಯಾಂಜಿಬಲ್ ಬರುತ್ತಾ ನಿಮಗೆ ಕೊಟ್ಟಿರೋದೇನು ಪ್ರಾಬ್ಲಮ್ ಅಲ್ಲಿ. See here, plant and machinery, this comes under tangible assets. Plant and machinery, there is an ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ರೆ ನೋಡ್ಕೊಂಡ್ಬಿಡೋಣ ಪ್ರಾಬ್ಲಮ್ ಅಲ್ಲಿ. It will be better because it will be taken in a column. Plant and machinery, yes, there is an adjustment, we'll take an inner column. Plant and machinery 30 lakh. Next, premises, this is also, it comes under tangible assets only. Premises, see here 33 lakh. ಏನು ಅಡ್ಜಸ್ಟ್ಮೆಂಟ್ ಇದೆ ಅಂದ್ರೆ ಔಟರ್ ಕಾಲಮ್ ತಗೊಳ್ಳೋಣ. 33 lakh. ನೆಕ್ಸ್ಟ್ ಒನ್ ಇಂಟ್ರಿಮ್ ಡಿವಿಡೆಂಟ್ ಪೇಯ್ಡ್. ಇಂಟ್ರಿಮ್ ಡಿವಿಡೆಂಟ್ ಪೇಯ್ಡ್ ಅಂತ ಹೇಳ್ತಿದ್ದಾನೆ. ಇಂಟ್ರಿಮ್ ಡಿವಿಡೆಂಟ್ ಪೇಯ್ಡ್ ಎಲ್ಲಿ ಬರುತ್ತೆ? ಇಟ್ಸ್ ಕಮ್ಸ್ ಅಂಡರ್ ಡಿವಿಡೆಂಟ್ ಪೇಯ್ಡ್ ಅಂದ್ರೆ ಇಟ್ಸ್ ಅನ್ ಎಕ್ಸ್ಪೆನ್ಸಸ್ ಓನ್ಲಿ, ಬಟ್ ಇಟ್ಸ್ ಕಮ್ಸ್ ಅಂಡರ್ ಫಿನಾನ್ಸ್ ಕಾಸ್ಟ್. ಡಿವಿಡೆಂಟ್ ಪೇಯ್ಡ್, ಇಂಟ್ರಿಮ್ ಡಿವಿಡೆಂಟ್ ಪೇಯ್ಡ್. How much interim dividend paid? 3,75,000. 3,75,000. Interim dividend paid is over. Next one, furniture and fixtures 70,000 ಕೊಟ್ಟಿದ್ದಾನೆ. Furniture and fixtures is comes under tangible assets only. Furniture fixtures amount, sorry, furniture and fixtures 70,000. Next one, furniture and fixtures ಆಯ್ತು. Next, sundry debtors, it's in current assets, right? But there is an adjustment for the bad debts. Inner column ಅಂತ ನೋಡೋಣ. Sundry debtors 8,72,000 ಕೊಟ್ಟಿದ್ದಾನೆ. Sundry debtors current assets sundry debtors 8,72,000. Next one, come to the credit side, debit side ಎಲ್ಲ ಮುಗಿತು. First one, general expenses 1,68,350 ಕೊಟ್ಟಿದ್ದಾನೆ. It's an expenses. Other expenses ಅಲ್ಲಿ ಬರುತ್ತೆ. General expenses 1,68,350 over. Next one, stock 1/4/2023, but 31st year ending ಅಂದ್ರೆ this is for opening stock. ಎಲ್ಲಿ ಬರುತ್ತೆ? ಚೇಂಜಸ್ ಇನ್ ಇನ್ವೆಂಟರೀಸ್ ಅಲ್ಲಿ ಬರುತ್ತೆ. ಸ್ಟಾಕ್ 7,50,000 ಕೊಟ್ಟಿದ್ದಾನೆ. ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ತೀವಿ. ಇಲ್ಲಿ ಚೇಂಜಸ್ ಇನ್ ಇನ್ವೆಂಟರೀಸ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಓಪನಿಂಗ್ ಸ್ಟಾಕ್ ಬಂದು 7,50,000 over. Next one, goodwill. Goodwill is in assets, but tangible and intangible assets ಬರುತ್ತೆ. Goodwill is comes under intangible assets, right? We cannot see, we cannot touch. Goodwill is an intangible assets. Goodwill goodwill 2 lakh, I think. Goodwill 2 lakh. Very trench, yeah. Next, cash in hand, current assets, cash at bank, that is also current assets. Cash in hand and cash at bank. Cash in hand amount
will be 57,500. 57,500. Cash at bank 4,44,000. 4,44,000. Next one. Come to the year. Subscriber and fully paid up capital. They are given for 40 lakhs. Okay, subscriber and fully paid up capital and shares ಬರುತ್ತೆ. Shares ಎಷ್ಟು ಕೊಟ್ಟಿದ್ದಾನೆ? 40 lakhs ಕೊಟ್ಟಿದ್ದಾನೆ. Shares ಎಲ್ಲ ರೆಕಾರ್ಡ್ ಮಾಡ್ತೀವಿ. Share holders fund liabilities ಎಲ್ಲ ರೆಕಾರ್ಡ್ ಮಾಡ್ತೀವಿ ಇಲ್ಲಿ. Right. 40 lakh. 40 lakh minus 75,000 at 39,25,000. Next one. Surplus account. They are given for 1,45,000. Surplus account ke ಏನಂತ ಕೊಟ್ಟಿದ್ದಾನೆ ನೋಡಿ, ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾನೆ ಸರ್ಪ್ಲಸ್ ಅಕೌಂಟ್ ಗೆ. ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಕೊಟ್ಟಾಗ ನಿಮ್ಗೆ ಎಲ್ಲಿ ಬರುತ್ತೆ? It comes under reserves and surplus. Surplus account. Surplus account amount ಬಂದು 1,45,000. Next 6% debentures 30 lakhs ಕೊಟ್ಟಿದ್ದಾನೆ. Debenture it comes under non-current liabilities. 6% debenture. 6% debenture 30 lakhs ಕೊಟ್ಟಿದ್ದಾನೆ. We'll take in our column. There is an adjustment. 30 lakh. Next one. Sundry creditors 5,80,000. Sundry creditors ಎಲ್ಲಿ ಬರುತ್ತೆ? Current assets. It comes under current assets. Sundry creditors. Sundry creditors 5,80,000. 5,80,000. Next one, bills payable. This is also current liabilities. Bills payable 3,35,000. Bills payable over. Next sales ಬಂದು 41,50,000 ಕೊಟ್ಟಿದ್ದಾನೆ. ಸೇಲ್ಸ್ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಇಟ್ಸ್ ಅನ್ ಇನ್ಕಮ್. ರೆಕಾರ್ಡಿಂಗ್ ಇಯರ್ ರೆವಿನ್ಯೂ ಫ್ರಮ್ ಆಪರೇಷನ್ P&L ಅಕೌಂಟ್ ಅಲ್ಲಿ ಸೇಲ್ಸ್ 41,50,000. ನೆಕ್ಸ್ಟ್ ಏನಾದ್ರು ರಿಟರ್ನ್ಸ್ ಇದ್ರೆ ಡಿಡಕ್ಟ್ ಮಾಡಬೇಕಾಗತ್ತೆ, ನೋಡೋಣ ಮುಂದೆ ಪ್ರಾಬ್ಲಮ್ಸ್ ಅಲ್ಲಿ. ನೆಕ್ಸ್ಟ್ ಜನರಲ್ ರಿಸರ್ವ್ಸ್ 2,50,000 ಕೊಟ್ಟಿದ್ದಾನೆ. ಜನರಲ್ ರಿಸರ್ವ್ಸ್ 2,50,000 ಕೊಟ್ಟಿದ್ದಾನೆ. ಬಟ್ ದಿಸ್ ಕಮ್ಸ್ ಅಂಡರ್ ಅಸೆಟ್ ಲಯಬಿಲಿಟಿ ಸೈಡ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರುತ್ತೆ ನಿಮಗೆ. ಜನರಲ್ ರಿಸರ್ವ್ಸ್ 2,50,000. Reserves and surplus. I'll mention it as a GR. General reserves 2,50,000. This is for general reserves. Next, move on to the questions. I think all the entries are over. Now prepare the final statement of the company 31st March 2023. Schedule 3 company Act 2013. These are all the things we know that. Next, depreciation of plant and machinery by 10%. All the adjustments is comes under twice, 2 times ಬರುತ್ತೆ ನೆನಪಿಲ್ಲಿ. Depreciation on plant and machinery by 10% ಅಂತ ಹೇಳ್ತಿದ್ದೀನಿ. Depreciation ಆಗ್ತಿದೆ plant and machinery 10%. Okay. Depreciation on plant and machinery ಇಲ್ಲಿ ತಗೊಂಡಿದ್ದೀವಿ minus 10%. See here ಅವನೇ ಹೇಳ್ತಿದ್ದಾನೆ 10% ಅಂತ ಹೇಳ್ತಿದ್ದಾನೆ. 30 lakh minus 10% into 10% ಅಂದ್ರೆ ಎಷ್ಟಾಗುತ್ತೆ? 3 lakh ಆಗುತ್ತೆ ಡಿಪ್ರಿಸಿಯೇಷನ್. ರೈಟ್, 30 lakh minus 3 lakh ಅಂದ್ರೆ 27 lakh ಇಲ್ವಾ will be the value of machinery because depreciation ಡಿಡಕ್ಟ್ ಮಾಡ್ತೀವಿ. This depreciation twice ರೆಕಾರ್ಡ್ ಮಾಡ್ಬೇಕಂತ ಹೇಳಿದ್ರೆ this depreciation goes to profit and loss account. Depreciation on plant and machinery 3 lakh 2 times twice ರೆಕಾರ್ಡ್ ಮಾಡಿದೆ. ಒಂದು ಅಸೆಟ್ಸ್ ಅಲ್ಲಿ ಡಿಡಕ್ಟ್ ಮಾಡ್ತೀವಿ, ಇನ್ನೊಂದು ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ಇಸ್ ಓವರ್. ನೆಕ್ಸ್ಟ್ ಕಮ್ ಟು ದಿ ಸೆಕೆಂಡ್ ಒನ್. ಪ್ರೊವೈಡ್ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸಿ ಹಾಫ್ ಇಯರ್ಲಿ ಡಿಬೆಂಚರ್ಸ್ ಹೇಳ್ತಿದ್ದಾನೆ. ಫಸ್ಟ್ ಡಿಬೆಂಚರ್ ಅಲ್ಲಿ ಎಷ್ಟಿದೆ ಅಮೌಂಟ್ ನೋಡ್ಕೊಡ್ರಿ. ಡಿಬೆಂಚರ್ ಇಂಟ್ರೆಸ್ಟ್ ಪೇಯ್ಡ್ 90,000 ಕೊಟ್ಟಿದ್ದಾನೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ ನಿಮ್ಗೆ? ಡಿಬೆಂಚರ್ಸ್ 30 lakhs ಇದೆ. ರೈಟ್, ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಪೇಯ್ಡ್ ಅಂತ ಹೇಳ್ತಿದ್ದಾನೆ ಡಿಬೆಂಚರ್ಸ್. ಡಿಬೆಂಚರ್ಸ್ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ವಿ ಆರ್ ರೆಕಾರ್ಡಿಂಗ್ ಇನ್ ನಾನ್ ಕರೆಂಟ್ ಲಯಬಿಲಿಟೀಸ್ ಡಿಬೆಂಚರ್ಸ್. ರೈಟ್, ಈ ಡಿಬೆಂಚರ್ ಅಲ್ಲಿ ಹಾಫ್ ಇಯರ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಅವಾಗ ಏನ್ ಮಾಡ್ತೀವಿ? ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇಲ್ಲಿ ಆಡ್ ಮಾಡ್ಬೇಕಾಗತ್ತೆ.
add outstanding interest, that is the reason add ಮಾಡ್ತಿದೀವಿ. Outstanding interest, but ನಿಮ್ಗೆ interest paid ಎಷ್ಟು ಕೊಟ್ಟಿದ್ದಾನೆ, they are given in the problem only, which see debenture interest paid 90,000 ಕೊಟ್ಟಿದ್ದಾನೆ. directly as it is you can record of yearly interest paid ಅವನಿಗೆ ಕೊಟ್ಟಿದ್ದಾನೆ 90,000. outstanding interest, this 90,000 goes to interest on debentures here. interest paid already record ಮಾಡಿದೀವಿ ಒಂದು 90,000, again ಇನ್ನೊಂದು ಬರುತ್ತೆ outstanding debenture interest. Yeah. Now see here, second adjustment is over. Next come to the third one. Make a provision for bad debts, doubtful debts 8,500 and sundry debtors ಅಂತ ಕೊಟ್ಟಿರ್ತಾನೆ. ಇಲ್ಲ ಏನು ಕೊಡಲಿಲ್ಲ ಅಂದ್ರೂ make a provision for doubtful debts ಅಂದ್ರೆ it comes under debtors only. 8,500 ಕೊಟ್ಟಿದ್ದಾನೆ. make a provision for doubtful debts 8,500 ಅಂದ್ರೆ ಏನ್ ಮಾಡ್ತೀರಾ, ಒಂದು provision for doubtful 2 times ರೆಕಾರ್ಡ್ ಮಾಡಬೇಕು. ಒಂದು ಎಲ್ಲಿ ಬರುತ್ತೆ, debtors ಅಲ್ಲಿ ಡಿಡಕ್ಟ್ ಮಾಡಬೇಕಾಗುತ್ತೆ, ರೈಟ್. ಕರೆಂಟ್ ಅಸೆಟ್ಸ್ ಅಲ್ಲಿ debtors ಅಲ್ಲಿ ಮೈನಸ್ bad debts, how much they are given, 8,500 ಡಿಡಕ್ಟ್ ಮಾಡಿದ್ರೆ ನಿಮಗೆ ಓವರ್ ಆಲ್ 8,72,000 less 8,500, 8,72,000 minus 8,500 ಅಂದ್ರೆ 8,63,500 ಬರುತ್ತೆ. This is for the outer column. Next ಇನ್ನೂ ಒಂದು ರೆಕಾರ್ಡ್ ಮಾಡಬೇಕು 2 times bad debts. ಯಾವುದೇ ಅದನ್ನು ಎಲ್ಲಿ ರೆಕಾರ್ಡ್ ಮಾಡ್ತಾರೆ, bad debts ಅಲ್ಲಿ you can add for further new bad debts. bad debts ರೆಕಾರ್ಡ್ ಮಾಡಿರ್ತೀವಿ ನೋಡ್ರಿ ನಾವು ಪ್ರಾಬ್ಲಮ್ ಅಲ್ಲಿ. here add, ಇಲ್ಲಿ ಆಡ್ ಮಾಡ್ತೀವಿ, ಕಂಡೀಷನ್ ನೆನಪಿಲ್ಲಿ new bad debts. new bad debts 8,500, 21,100 plus 8,500 ಅಂದ್ರೆ 29,600. Next third adjustment also will be over. Next fourth adjustment, stock on 31st March 2024 on rupees 9,10,000. that means year ending date ಅಂದ್ರೆ closing stock ಆಗುತ್ತೆ. twice ರೆಕಾರ್ಡ್ ಮಾಡಬೇಕು. ಒಂದು closing stock ಬಂದು current assets ಅಲ್ಲಿ ಬರುತ್ತೆ, closing stock on 9,10,000, I think 9,10,000, right? Yeah, 9,10,000. It comes under again changes in inventories, opening stock minus closing stock 9,10,000. twice record ಮಾಡಿದಾಯ್ತು. ನಾವು 7,50,000 minus 9,10,000 ಅಂದ್ರೆ ಎಷ್ಟಾಗುತ್ತೆ, ಮೈನಸ್ ವ್ಯಾಲ್ಯೂ ಸಿಗುತ್ತೆ. minus how much opening stock, 1,60,000, right? 9,50,000 minus 7,50,000 ಅಲ್ಲ, sorry, 7,50,000 minus 9,10,000. yeah, correct, 1,60,000. now fourth adjustment also will be over. now come to this last adjustment, corporate dividend tax to be ignored. tax ignore ಅಂತ ಹೇಳಿದಾನೆ, leave it, ನಿಮಗೆ tax ಬರಲ್ಲ. ಇದಿಷ್ಟು ಮಾಡಿದ್ರೆ ಮುಗೀತು. now you can total. now revenue from the operations ಎಷ್ಟು ಬರುತ್ತೆ, yeah, 41,50,000. no other incomes, ಎರಡು ಆಡ್ ಮಾಡ್ತೀವಿ. next expenses ಎಲ್ಲದು ಆಡ್ ಮಾಡೋಣ. 18,50,000, 8,48,650, 1,31,150, 29,600, 3,90,000, 3,75,000, 1,40,000, 67,250 minus 1,60,000 plus 1,68,350. ಇದಿಷ್ಟು ಆಡ್ ಮಾಡಿದ್ರೆ total expenses will be 39,30,000 ಸಿಗುತ್ತೆ. This is the total expenses. now income minus expenses, revenue ಎಷ್ಟು ಬಂದಿದೆ 41,50,000 minus 39,30,000 ಮಾಡಿದ್ರೆ
you will get an 2,20,000 ಸಿಗುತ್ತೆ. there is a no tax, profit tax ಯಾವುದು ಇಲ್ಲ ಲೆಸ್ ಮಾಡಕ್ಕೆ, ಸೇಮ್ ಬರುತ್ತೆ ಇದನ್ನು, because there is a no other values. 2,20,000 will be profit after tax. This 2,20,000 transfer to reserves and surplus profit and loss account 2024 2,20,000. now we can total ನೀವು ಕರೆಕ್ಟ್ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ. 39,25,000, 1,45,000 and 2,50,000, 2,20,000, 5,80,000, 3,35,000. total will be 85,45,000. next asset side ಹಂಗೆ ಟೋಟಲ್ ಮಾಡೋಣ. 27,00,000, 33,00,000, 70, 2 lakh and 8,63,500, 57,500, 4,44,000, 9,10,000. total will be 85,40,000. both the side tally. this is the 8,45,000, sorry, 8,45,000. both the side will be equal. now if you have any doubts, comment ಮಾಡಿ, I will clarify your doubts. okay, thank you all of you, have a nice day. hello guys, sorry, the outstanding debenture interest ಬಿಟ್ಟೋಗಿತ್ತು, ರೆಕಾರ್ಡ್ ಮಾಡಲಿಲ್ಲ. ಎಷ್ಟು 90,000. ಓಕೆ, ನಿಮಗೆ ಟೋಟಲ್ ರಾಂಗ್ ಬಂದ್ಬಿಡುತ್ತೆ ಅವಾಗ. 90,000 and this 90,000. okay, next another one, outstanding debenture interest, ಇದು 90,000, 30 lakh plus 90,000 ರೆಕಾರ್ಡ್ ಮಾಡಲಿಲ್ಲ. 30,90,000. ಸಿ ನಾನು ಯಾಕೆ ಬಿಟ್ಟೆ, ನಿಮಗೆ ಡಿಬೆಂಚರ್ ಇಂಟ್ರೆಸ್ಟ್ ಹೆಂಗ್ ಬಂತ ತುಂಬಾ ಜನ ಕನ್ಫ್ಯೂಷನ್ ಆಗ್ಬೋದು. ನಾನು ಅವಾಗಲೇ ಪ್ರಾಬ್ಲಮ್ ಅಲ್ಲಿ ಹೇಳಿಲ್ಲ. ನಿಮಗೆ ಪ್ರಾಬ್ಲಮ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ ಡಿಬೆಂಚರ್ ನೋಡ್ರಿ. ಫಸ್ಟ್ ಆಫ್ ಆಲ್ ಸಿ ವಾಟ್ ಇಸ್ ದ ಡಿಬೆಂಚರ್ ಅಮೌಂಟ್, ವೇರ್ ಇಸ್ ದ ಡಿಬೆಂಚರ್ಸ್, ಸಿ ಇಯರ್ 6% ಡಿಬೆಂಚರ್ಸ್ ಎಷ್ಟು ಕೊಟ್ಟಿದ್ದಾನೆ, 6% ಡಿಬೆಂಚರ್ಸ್ ಬಂದು 30 lakhs ಕೊಟ್ಟಿದ್ದಾನೆ ನಿಮಗೆ ಪ್ರಾಬ್ಲಮ್ ಅಲ್ಲಿ, ರೈಟ್. 30 lakhs and ಡೈರೆಕ್ಟ್ ಅವೆಲ್ಲ 90,000 ಅಂತ ಹೇಳ್ಬಿಟ್ಟೆ. 30 lakhs ಇಂಟು ಎಷ್ಟು ಪರ್ಸೆಂಟ್ ಹೇಳಿದ್ದು ಡಿಬೆಂಚ್, 6% ಡಿಬೆಂಚರ್ಸ್ ಅಂತ ಹೇಳ್ತಿದ್ದಾನೆ. 6%, 30 lakhs ಇಂಟು 6% ಮಾಡಿದ್ರೆ 30 lakhs ಇಂಟು 6% 1,80,000 ಬರುತ್ತೆ. 1,80,000 ಇಂಟು ಹಾಫ್ ಇಯರ್ಲಿ ಅಂತ ಕ್ಲಿಯರ್ ಆಗಿ ಹೇಳ್ತಿದ್ದಾನೆ ಪ್ರಾಬ್ಲಮ್ ಅಲ್ಲಿ. ಸಿ ಹಿಯರ್, provide half yearly interest on the debentures. okay, 6% ಬಂದು ಇದು ಡಿಬೆಂಚರ್ ಕೊಟ್ಟಿರೋದು ಇಂಟು 6/12 or 1/12 ಮಾಡಿದ್ರು you get an answer 90,000 ಸಿಗುತ್ತೆ. okay, same here also this values ನಾವು outstanding debenture ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ. now your total will be correct. thank you all of you. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಕ್ಲಾರಿಫೈ ಮಾಡ್ತೀನಿ. okay, have a nice day.